ವೆಲ್ಕಮ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಟ್ರಾವೆಲ್ ವ್ಲಾಗ್. ನಾವು ಈಗ ಎಲ್ಲಿದ್ದೀವಿ ಅಂದ್ರೆ ಬ್ಯಾಂಗ್ಳೂರ್ ಗಾಂಧಿನಗರಲ್ಲಿರುವ ಸಂತೋಷ್ ಥಿಯೇಟರ್ ಅಲ್ಲಿ ಇದೀವಿ ಆಕ್ಚುಲಿ. ಸೊ ಇದು ಮೆಜೆಸ್ಟಿಕ್ ಪಕ್ಕದಲ್ಲಿ ಬರುತ್ತೆ. ಸೊ ಕನ್ನಡ ಮೂವಿ ಅಂದ್ರೆ ಈ ಥಿಯೇಟರ್ ಅಲ್ಲೇ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಇಂದ ಯಾವಾಗ್ಲೂ ಮಾಡೋದು. ಯಾವುದೇ ಕನ್ನಡ ಮೂವಿ ಬಂದ್ರೇನು ಸಂತೋಷ್ ಥಿಯೇಟರ್ ಫಸ್ಟ್. ಯಾಕಂದ್ರೆ ಅಷ್ಟು ದೊಡ್ಡ ಕಟ್ಔಟ್ ಇರ್ತಾರೆ. ಫಸ್ಟ್ ಎಷ್ಟು ದೊಡ್ಡ ಕಟ್ಔಟ್ ಇಟ್ಟಿದ್ದಾರೆ ಅಂದ್ರೆ 100 feet ಟಾಲೆಸ್ಟ್ ಕಟ್ಔಟ್ ಈ ಸಲ ಸಂತೋಷ್ ಥಿಯೇಟರ್ ಅಲ್ಲಿ ಇಟ್ಟಿದ್ದಾರೆ. ರಾಕಿಂಗ್ ಸ್ಟಾರ್ ಎಸ್ದು ಆಫ್ಟರ್ 4 years ಆಕ್ಚುಲಿ ಈ ಮೂವಿ ಬರ್ತಾ ಇರೋದು. KGF 2 ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ. ಅದಾದ್ಮೇಲೆ 4 years ಆದ್ಮೇಲೆ ಟಾಕ್ಸಿಕ್ ಮೂವಿ ಬರ್ತಾ ಇದೆ. ಸೆಲೆಬ್ರೇಷನ್ ಒಂದು ಬೆಂಗಳೂರು ಮಾತ್ರ ಅಲ್ಲ, ಇಡೀ ಇಂಡಿಯಾದಲ್ಲಿ ಸೆಲೆಬ್ರೇಷನ್ ನಡೀತಾ ಇದೆ ಆಕ್ಚುಲಿ. ಬೆಂಗಳೂರು ಆಗಿರ್ಲಿ, ಕರ್ನಾಟಕ ಆಗಿರ್ಲಿ, ತಮಿಳ್ನಾಡು, ಆಂಧ್ರ. ನೀವು ಆಕ್ಚುಲಿ ಆಡಿಯೋ ರೀಸೆಂಟ್ ಟೈಮ್ ಒಂದು ಈವೆಂಟ್ ಎಲ್ಲ ನಡೀತಾ ಇತ್ತು ತೆಲುಗಲ್ಲಿ, ಆಂಧ್ರದಲ್ಲಿ. ಎಷ್ಟು ಕ್ರೌಡ್ ಅಂದ್ರೆ ಅಷ್ಟು ಜನ ಹೋಗಿದ್ರು ಆಕ್ಚುಲಿ. ಸೊ ಅದೇ ಸೆಲೆಬ್ರೇಷನ್ ಎಲ್ಲ ಬೇರೆ ಲೆವೆಲ್ ಅಲ್ಲಿ ನಡೀತಾ ಇದೆ. ಸೊ ಈ ಟೈಮು ಆಕ್ಚುಲಿ ಬೆಂಗಳೂರಲ್ಲಿ ಸಂತೋಷ್ ಥಿಯೇಟರ್ ಅಲ್ಲಿ ಟಾಲೆಸ್ಟ್ ಕಟ್ಔಟ್ ಇಟ್ಟಿರೋದು 100 feet ಟಾಲು. ಅದು ಮಾತ್ರ ಅಲ್ಲ, ಇನ್ನು ತುಂಬಾ ಬ್ಯಾನರ್, ಫ್ಲಕ್ಸ್ ಎಲ್ಲ ಇಟ್ಟಿದ್ದಾರೆ. ಸೊ ಸೆಲೆಬ್ರೇಷನ್ ಒಂದು ನನ್ನ ಪ್ರಕಾರ ನೆಕ್ಸ್ಟ್ ಲೆವೆಲ್ ಇರ್ಬೋದು. ನಾಳೆ ಬೆಳಗ್ಗೆ ಎಲ್ಲ ಥಿಯೇಟರ್ ಅಲ್ಲೂ 6 AM ಶೋ ಇದೆ. ನಾನು ಬುಕ್ ಮೈ ಶೋ ಅಲ್ಲಿ ನೋಡಿದೆ ಆಕ್ಚುಲಿ. ಆಲ್ಮೋಸ್ಟ್ ಎಲ್ಲ ಥಿಯೇಟರ್ ಫುಲ್ ಆಗಿದೆ. ಇನ್ನು ಸ್ಪೆಷಲ್ ಏನಂದ್ರೆ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಎಲ್ಲಾ ಥಿಯೇಟರ್ ಗಳಲ್ಲೂ ಕನ್ನಡ ಲ್ಯಾಂಗ್ವೇಜ್ ಅಲ್ಲೇ ರಿಲೀಸ್ ಆಗ್ತಾ ಇದೆ. ಅದೊಂದು ಸ್ಪೆಷಲ್. ಯಾಕಂದ್ರೆ ಬೆಂಗಳೂರು ಅಂದ್ರೆ ನಮ್ಗೆಲ್ರಿಗೂ ಗೊತ್ತು, ಮಿಕ್ಸ್ಡ್ ಆಗಿದ್ದಾರೆ. ಎಲ್ಲಾ ಜನನೂ ಇದ್ದಾರೆ. ಕನ್ನಡದವರು ಇದ್ದಾರೆ, ತಮಿಳಿಯನ್ಸ್, ತೆಲುಗು, ಇವನ್ ಹಿಂದಿ ಎಲ್ಲ ಜನ ಇದ್ದಾರೆ. ಆದ್ರೇನು ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಥಿಯೇಟರ್ ಗಳಲ್ಲಿ ಕನ್ನಡದಲ್ಲೇ ರಿಲೀಸ್ ಆಗೋದು. ಕೆಲವು ಥಿಯೇಟರ್ ಅಲ್ಲಿ ಮಾತ್ರ ಈ ಹಿಂದಿಯಲ್ಲಾಗಿರ್ಲಿ, ಆಮೇಲೆ ತಮಿಳ್, ತೆಲುಗಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ಅಷ್ಟು ಎಕ್ಸ್ಪೆಕ್ಟೇಷನ್ ಅಲ್ಲಿ ಬರ್ತಾ ಇರೋದು. ಏನಕ್ಕೆ ಅಂದ್ರೆ ಫಸ್ಟ್ ಆಫ್ ಆಲ್ ಈ 4 years ಗ್ಯಾಪ್. ಸೆಕೆಂಡ್, ಒಂದು ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್, ಇಂಟರ್ನ್ಯಾಷನಲ್ ಹಾಲಿವುಡ್ ಮೂವೀಸ್ ಹೆಂಗಿರುತ್ತೋ ಆ ಈಕ್ವಲ್ ಆಗಿ ತೆಗ್ದಿರೋದು ಈ ಮೂವಿ. ಈವನ್ ನಯನತಾರಾ ಹೀರೋಯಿನ್, ಈವನ್ ತುಂಬಾ ಹೀರೋಯಿನೀಸ್ ಇದ್ದಾರೆ ಈ ಮೂವಿಯಲ್ಲಿ. ಅದು ಮಾತ್ರ ಅಲ್ಲ, ಸ್ಪೆಷಲ್ ಆಗಿ ಯಾರು ಪ್ರೊಡ್ಯೂಸ್ ಮಾಡಿರೋದಂದ್ರೆ ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ, KVN ಪ್ರೊಡಕ್ಷನ್, ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರೊಡಕ್ಷನ್ ಅಂತ ಹೇಳ್ಬೋದು ನಮ್ ಕರ್ನಾಟಕದಲ್ಲಿ. ಸೊ ಅವರೇ ಪ್ರೊಡ್ಯೂಸ್ ಮಾಡಿರೋದು. ಜೊತೆಗೆ ಯಶ್ ಪ್ರೊಡ್ಯೂಸ್ ಮಾಡಿದ್ದಾರೆ. ಎಫರ್ಟ್ ಜಾಸ್ತಿ ಹಾಕಿದ್ದಾರೆ. ಸೊ ಖಂಡಿತ ಈ ಮೂವಿ ಒಂದು ನೆಕ್ಸ್ಟ್ ಲೆವೆಲ್ ಇಲ್ಲಿ ಇರುತ್ತೆ ಅಂತ ನಮ್ಗೆ ಎಕ್ಸ್ಪೆಕ್ಟೇಷನ್ ಇದೆ. ಸೊ ನಾಳೆ ಬೆಳಗ್ಗೆ ಸೆಲೆಬ್ರೇಷನ್ ಆಲ್ಮೋಸ್ಟ್ ಎಲ್ಲಾ ಥಿಯೇಟರ್ ಅಲ್ಲೂ ನಡೀತೆ. ನಾವು ಆದಷ್ಟು ಸೆಲೆಬ್ರೇಷನ್ ಎಲ್ಲ ರೆಕಾರ್ಡ್ ಮಾಡಿ ನಮ್ ಬೆಂಗಳೂರು ಟ್ರಾವೆಲ್ ಬ್ಲಾಗ್ ಅಲ್ಲಿ ಹಾಕ್ತಿವಿ. ಖಂಡಿತ ಸಪೋರ್ಟ್ ಮಾಡಿ. ಸೊ ಯಶ್ದು ಒಂದು ಹಾಲಿವುಡ್ ಮೂವಿ ಅಂತ ಹೇಳ್ಬೋದು. ಯಾಕಂದ್ರೆ ಈ ಮೂವಿ ಇಂಗ್ಲಿಷ್ ಅಲ್ಲೂ ರಿಲೀಸ್ ಆಗ್ತಾ ಇದೆ. ಬರೀ ಕನ್ನಡ, ತಮಿಳ್, ತೆಲುಗು, ಇಂಡಿಯನ್ ಲ್ಯಾಂಗ್ವೇಜ್ ಅಲ್ಲಿ ಮಾತ್ರ ಅಲ್ಲ, ಈವನ್ ಇಂಗ್ಲಿಷ್ ಅಲ್ಲೂ ರಿಲೀಸ್ ಆಗ್ತಾ ಇದೆ. ಸೊ ಅದಕ್ಕೆ ತುಂಬಾ ಎಫರ್ಟ್ ಹಾಕಿದ್ದಾರೆ ಅಂತ ನಾನು ಹೇಳಿದೆ ಆಕ್ಚುಲಿ. ಈ ಮೂವಿಗೋಸ್ಕರ ಹಿ ಸ್ಪೆಂಡ್ ಲಾಟ್ ಆಫ್ ಟೈಮ್. ಒಂದು ಹಾಲಿವುಡ್ ಲ್ಯಾಂಗ್ವೇಜ್, ಒಂದು ಹಾಲಿವುಡ್ ಅಲ್ಲಿ ನಾವು ನಮ್ ಕನ್ನಡನ ತಗೊಂಡು ಹೋಗ್ಬೇಕಂದ ಅವ್ರು ಮಾಡಿರೋದು ಆಕ್ಚುಲಿ. ಆ ಎಫರ್ಟ್ ಗೆ ಎಲ್ಲರೂ ಸಪೋರ್ಟ್ ಮಾಡೋಣ. ನೋಡೋಣ, ಇಂಡಿಯನ್ ಸ್ಟ್ಯಾಂಡರ್ಡ್ ಇಂದ ಇಂಟರ್ನ್ಯಾಷನಲ್ ಇರುವಾಗ ಇದಕ್ಕೂ ಪ್ರಮೋಷನ್ ಬೇಜಾನ್ ಮಾಡಿದ್ದಾರೆ. ಅವರು ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ದಾರೆ. ಈವನ್ ದೋ ನಮ್ಗೆ ಗೊತ್ತು ಅವರು ಆಲ್ರೆಡಿ ಒಂದು ಶೂಟಿಂಗ್ ಅಲ್ಲಿ ಬಿಸಿ ಇರುವಾಗ್ಲೂ ಈ ಮೂವಿಗೋಸ್ಕರ ಬಂದು ತುಂಬಾ ಟೈಮ್ಸ್ ಪ್ರಮೋಷನ್ ಎಲ್ಲ ಮಾಡಿ ತಿರ್ಗಾ ಮುಂಬೈ ಹೋಗಿದ್ದಾರೆ ಅಂತ ನಮ್ಗೆ ನ್ಯೂಸ್ ಬಂದು ಗೊತ್ತಿಲ್ಲ. ಎನಿವೇ, ಇಟ್ ವಾಸ್ ಅ ಸೂಪರ್ ಅಪ್ಡೇಟ್. ನೆಕ್ಸ್ಟ್ ಬರುತ್ತೆ. ಸೆಲೆಬ್ರೇಷನ್ ಹೆಂಗಿರುತ್ತೆ ಬೆಂಗಳೂರಲ್ಲಿ, ಜನ ಫ್ಯಾನ್ಸ್ ಹೆಂಗ್ ಸೆಲೆಬ್ರೇಟ್ ಮಾಡ್ತಾರಂತ ನಾಳೆ ಬೆಳಿಗ್ಗೆ ನೋಡೋಣ. ಥ್ಯಾಂಕ್ ಯು, ಬಾಯ್.